H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ಹಾಸನ ಜಿಲ್ಲೆಯ ಎಲ್ಲಾ ಕೆರೆ ಕಟ್ಟೆಗಳಿಗೆ ಕೂಡಲೇ ನೀರು ತುಂಬಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಉಗ್ರ ಹೋರಾಟಕ್ಕೆ ಮುಂದಾಗಿದೆ. ಈ ಕುರಿತು ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಅರಳಪ್ಪುರ ಮಂಜೇಗೌಡ, ಹಾಸನ ಜಿಲ್ಲೆಯಾದ್ಯಂತ ಎಲ್ಲಾ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸದಿದ್ದರೆ ಆಗಸ್ಟ್ 17ರಂದು ಚನ್ನರಾಯಪಟ್ಟಣದ ಹೇಮಾವತಿ ಕಚೇರಿ ಮುಂದೆ ರೈತ ಸಂಘದ ಕಾರ್ಯಕರ್ತರು, ಪದಾಧಿಕಾರಿಗಳು ಹಾಗೂ ಪ್ರಗತಿಪರ ಸಂಘಟನೆಗಳೊಂದಿಗೆ ಸೇರಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ ಜಿಲ್ಲೆಯ ಹಲವು ಭಾಗಗಳಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ವಿಳಂಬ ಮಾಡದೆ ಜಿಲ್ಲೆಯ ಎಲ್ಲಾ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕೂಡಲೇ ನೀರು ಹರಿಸದಿದ್ದರೆ ಚನ್ನರಾಯಪಟ್ಟಣದ ಹೇಮಾವತಿ ಕಚೇರಿ ಮುಂದೆ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಅರಳಪ್ಪುರ ಮಂಜೇಗೌಡ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಂಚಾಲಕ ಜಾರ್ಜ್ ಹರೀಶ್ ಸೇರಿದಂತೆ ರೈತ ಸಂಘದ ಮುಖಂಡರು ಉಪಸ್ಥಿತರಿದ್ದರು. ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಅರಳಪ್ಪುರ ಮಂಜೇಗೌಡರು, ಇವತ್ತು ಬರಗಾಲ ಅನ್ನೋದು ಇಡೀ ರಾಜ್ಯದಲ್ಲಿ ತಾಂಡವಾಡ್ತಿದೆ. ಈಗಾಗಲೇ ಕೆರೆ ಕಟ್ಟೆಗಳು ನೀರಿಲ್ಲದಲ್ಲೇ ಬತ್ತಿ ಹೋಗಿ ದನಕರುಗಳು, ಅಕ್ಕಿ ಪಶುಗಳು ನೀರಿಲ್ಲ. ಈಗಾಗಲೇ ಅದೇನೋ ಚಾಮುಂಡೇಶ್ವರಿ ಒಂದು ಆಶೀರ್ವಾದದಿಂದ, ಈ ಕಡೆ ಹೇಮಾವತಿ ಆಶೀರ್ವಾದದಿಂದ ಈಗ ಕೆರೆ ಕಟ್ಟೆಗಳಿಗೆ ಹೇಮಾವತಿಗೆ ಒಂದು ಸ್ವಲ್ಪ ನೀರು ಬಂದಿರೋದ್ರಿಂದ ತಕ್ಷಣಕ್ಕೆ ಸರ್ಕಾರಕ್ಕೆ ಮತ್ತು ಹೇಮಾವತಿ ಆಫೀಸ್ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ಬೇಕು. ನೀರನ್ನ ಯಾವುದಕ್ಕೆ ಅಂತಂದರೆ ಯಾವುದೋ ಭತ್ತ ಬೆಳೆಯೋಕ್ಕೆ, ರಾಗಿ ಬೆಳೆಯೋಕ್ಕೆ ನಿಮ್ಗೆ ಅನ್ನ ಹಾಕೋಕ್ಕಲ್ಲ, ದನಕರುಗಳು, ಅಕ್ಕಿ ಪಕ್ಷಿಗಳಿಗೆ ನೀರು ಕುಡಿಯೋಕ್ಕೆ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ಬೇಕು ಅಂತ. ಈಗಾಗಲೇ ಸ್ವಲ್ಪ ನೀರು ಬಂದಿರೋದು ಕೆರೆ ಕಟ್ಟೆಗೆ ನೀರು ತುಂಬಿಸ್ತಾನಿಗೆ ದೊಡ್ಡ ಒಂದು ರಾಜಕಾರಣ ಆಗ್ತಿದೆ. ಈ ರಾಜಕಾರಣನ ಬಿಡಬೇಕು ಮತ್ತು ಈ ರಾಜ್ಯದ ಒಂದನ್ನು ಇತಿಹಾಸನ ಎಲ್ಲರೂ ಸೇರಿ ಕಾಪಾಡಬೇಕು. 10ನೇ ತಾರೀಕಿಗೆ ನೀರನ್ನ ಹೇಮಾವತಿಯಿಂದ ಕೆರೆ ಕಟ್ಟೆಗಳಿಗೆ ಬಿಡ್ತೀವಿ ಅಂತೇಳಿ ಬಿಟ್ಟು ತಕ್ಷಣಕ್ಕೆ ನಿಲ್ಲಿಸಿದ್ದೀರಿ. ಆದರೂ ನಾವಿವತ್ತು ಸರ್ಕಾರಕ್ಕೆ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು, ರಾಜಕಾರಣದವ್ರಿಗೆ ಹೇಳ್ತಾ ಇದ್ದೀವಿ, ನಿಮ್ಮ ಯಾವುದೇ ಒಂದು ಒತ್ತಡ ಇದ್ರೂ ಅವ್ರ ಮೇಲೆ ರಾಜಕಾರಣ ಮಾಡೋದು ಬಿಟ್ಟು ಇದೇ ತಿಂಗಳು ಸೋಮವಾರ 17ನೇ ತಾರೀಕು ಚನ್ನರಾಯಪಟ್ಟಣ ಹೇಮಾವತಿ ಆಫೀಸಿಗೆ ಮುತ್ತಿಗೆ ಆಗ್ತಾಯಿದ್ವಿ. ಯಾಕೆಂದರೆ ಇದು ಕೆರೆ ಕಟ್ಟೆಗಳಿಗೆ ನೀರನ್ನ ಇಲ್ಲ, ನೀರನ್ನ ಬಿಡಿ ಅಂತ, ನೀರಿದ್ರೂ ನೀರು ಬಿಡ್ತಾಯಿಲ್ಲ. ಚನ್ನರಾಯಪಟ್ಟಣ ಹೇಮಾವತಿ ಆಫೀಸ್ಗೆ ಮುತ್ತಿಗೆನ ಹಾಕ್ತಾಯಿದ್ದೀವಿ. ಅಷ್ಟರೊಳಗೆ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿದ್ರೆ ಸರಿ, ಅದರಲ್ಲೂ ರಾಜಕಾರಣ ಮಾಡಬೇಡಿ. ಯಾಕೆ ಈಗಾಗಲೇ ತಕ್ಷಣಕ್ಕೆ ಫುಲ್ ಬತ್ತೋಗಿದೆ, ನೀರು ಕುಡಿಯೋಕ್ಕೆ ಅಕ್ಕಿ ಪಕ್ಷಿಗಳಿಗೆ ನೀರಿಲ್ಲ. ಅದರಿಂದ ಏನು 10ನೇ ತಾರೀಕಿಗೆ ಬಾಗ್ಲೆತ್ತಿ ಮತ್ತೆ ಸಡನ್ನಾಗಿ ಬಾಗ್ಲು ಹಾಕಿದರೆ ಅದರ ವಿರುದ್ಧವಾಗಿ ಹಾಗೂ ಈ ರಾಜ್ಯದ ಹಿತನ ಕಾಪಾಡೋಕ್ಕೋಸ್ಕರ, ನೀರನ್ನ ಕಾಪಾಡೋಕ್ಕೋಸ್ಕರ, ದನ ಕರುಗಳು, ಅಕ್ಕಿ ಪಕ್ಷಿ ಕಾಪಾಡೋಕ್ಕೋಸ್ಕರ ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ರಾಜಕಾರಣ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೇಮಾವತಿ ಆಫೀಸಿಗೆ ಬಂದು ಬಾಗಿಲನ್ನ ಎತ್ತಿಸ್ಬೇಕು, ಕೆರೆ ಕಟ್ಟೆಗಳಿಗೆ ನೀರನ್ನ ತುಂಬಿಸ್ಬೇಕು. ನಾವು 17ನೇ ತಾರೀಕು ಸೋಮವಾರ 11 ಗಂಟೆಗೆ ಹೇಮಾವತಿ ಆಫೀಸ್ ಮುತ್ತಿಗೆ ಹಾಕಕ್ಕೆ ಬರ್ತಾಯಿದ್ವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಬೇಕಾಗಿ ವಿನಂತಿ ಮಾಡಿಸ್ತಾ ಇದ್ದೀನಿ. ಇನ್ನೂ ಒಂದು ಸತಿ ಇದರಲ್ಲಿ ಯಾವುದೇ ರಾಜಕಾರಣ ಮಾಡ್ದಂಗೆ, ಯಾವುದೇ ತಾರತಮ್ಯ ಮಾಡ್ದಂಗೆ ಸೋಮವಾರದೊಳಗೆ ನೀರು ಎತ್ತಬೇಕು ಅಂದರೆ ಇವತ್ತೇ ಎತ್ತಬೇಕು. ಅದರಿಂದ ಆಗಸ್ಟ್ 15 ಇದೆ. ಆಗಸ್ಟ್ 15ಕ್ಕೆ ನಾವು ಹೇಮಾವತಿ ಬೀಗ ಹಾಕಬೇಕು ಅಂತ ಇತ್ತು. ಈ ರಾಷ್ಟ್ರದ ಏನಿವತ್ತು ಆಗಸ್ಟ್ 15 ಇಡೀ ರಾಷ್ಟ್ರದ ಹಬ್ಬನ ಮಾಡ್ತೀವಿ, ಆಚರಣೆ ಮಾಡ್ತೀವಿ, ಅದಕ್ಕೆ ಗೌರವ ಕೊಡಬೇಕು ಎಲ್ಲರೂ. ಅದರಿಂದ ಅದನ್ನು ಮುಗಿಸ್ಕೊಂಡು ಸೋಮವಾರ ದಿವಸ ನಾವು ಬೆಳಗ್ಗೆ 11 ಗಂಟೆ ಹೇಮಾವತಿ ಆಫೀಸ್ಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ನೀರನ್ನ, ನಮ್ಮ ಮಕ್ಕಳನ್ನ ಉಳಿಸಬೇಕಾಗಿ ಇಡೀ ರಾಜ್ಯದ ಜನತೆಗೆ, ಅದರಲ್ಲೂ ಹಾಸನ ಜಿಲ್ಲೆ ಜನತೆಗೆ ಇನ್ನೊಂದು ಸತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಕೇಳ್ತಾ, ಎಲ್ಲರೂ ಹೇಮಾವತಿ ನಾವು ಬರ್ತೀವಿ, ನೀವು ಬನ್ನಿ, ನಮ್ಮ ಕೆರೆಗೆ ಎಲ್ಲರೂ ನೀರನ್ನ ತುಂಬಿಸ್ಕೊಳ್ಳೋಣ. ನಮಸ್ಕಾರ.